ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಕೊತ್ತಲವಾಡಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿರುವಂತದ್ದು. ಟ್ರೇಲರ್ ನೋಡಿದಂತ ಪ್ರತಿಯೊಬ್ಬರಿಗೂ ಕೂಡ ಏನ್ ಗುರು ಪೃಥ್ವಿ ಅಂಬಾರ್ ಈ ರೇಂಜ್ ಮಾಡಿದಾರ ಅಂತ ಹೇಳಿ. ಯಾಕಂದ್ರೆ ಈ ಹಿಂದೆ ಲವರ್ ಬಾಯ್ ಆಗಷ್ಟೇ ಅವರು ಕಾಣಿಸ್ಕೊಂಡಿದ್ರು. ಬಟ್ ಇವಾಗ ಕಂಪ್ಲೀಟ್ ಆಗಿ ಇಡೀ ಸಿನಿಮಾವನ್ನ ಒಬ್ಬ ಮಾಸ್ ಹೀರೋ ಆಗಿ, ಆಂಗ್ರಿ ಯಂಗ್ ಮ್ಯಾನ್ ಆಗಿ ಇದೀಗ ಪೃಥ್ವಿರಾಜ್ ಅವರು ಸಖತ್ತಾಗಿ ಕಾಣಿಸ್ಕೊಂಡಿರುವಂತದ್ದು. ಏನ್ ಮೋಹನ ಬಡತನ ಇದೆ ಅಂತ ಹೇಳಿ ಅಡ್ಡದಾರಿ ಹಿಡಿತೀಯ ಅಂತ ಹೇಳಿ ಪೊಲೀಸರು ಹೊಡೆಯುವಂತ ಡೈಲಾಗ್ ಇದೆಯಲ್ಲ ಆ ಟ್ರೇಲರ್ ನಲ್ಲಿ, ಅದಕ್ಕೆ ಕೌಂಟರ್ ಕೊಡ್ತಾರೆ. ನಿಮಗೆ ಅದು ಅಡ್ಡದಾರಿ, ನಮಗಿದು ಅನ್ನದ ದಾರಿ ಸರ್ ಅಂತೇಳಿ ಮೋಹನ ಪಾತ್ರಧಾರಿ ಏನು ಪೃಥ್ವಿ ಅಂಬಾರ್ ಹೊಡೆಯುವಂತ ಆ ಒಂದು ಡೈಲಾಗ್ ಮಾತ್ರ ಚಿಂದಿ ಚಿತ್ರಾನ್ನ ಅಂತ ಹೇಳ್ಬೋದು. ಇನ್ನು ದೇಶಪಾಂಡೆ ಮಾಡಿದಾರಲ್ಲ, ಸಖತ್ತಾಗಿ ಮಾಡಿದಾರೆ ಅವರು ಕೂಡ. ಯಾಕಂದ್ರೆ ಇದು ಟೋಟಲಿ ಒಂದ್ ರೀತಿ ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಒಂದು ಗ್ರಾಮೀಣ ಸೊಗಡಿನ ಸಿನಿಮಾ ಕಂಪ್ಲೀಟ್ ಆಗಿ. ಕೊತ್ತಲವಾಡಿ ನಾವು ಆ ಟೈಟಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಕೊತ್ತಲವಾಡಿ ಸಿನಿಮಾ ಅಂದ್ರೆ ಇದೊಂದು ಹಳ್ಳಿಯ ಗ್ರಾಮೀಣ ಒಂದು ಸೊಗಡಿನ ಆ ಒಂದು ವಾತಾವರಣದಲ್ಲಿ ನಡೆಯುವಂತ ಸಿನಿಮಾ ಅಂತ ಹೇಳಿ ನಮಗೆ ಗೊತ್ತಾಗ್ಬಿಡುತ್ತೆ. ಜೊತೆನಲ್ಲಿ ಈ ಸಿನಿಮಾ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸೊ ಎಲ್ರಿಗೂ ಗೊತ್ತಿರುವಂತೆ ಯಶ್ ಅವರ ತಾಯಿ ಈ ಒಂದು ಸಿನಿಮಾವನ್ನ ಆಡಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇದೆ, ನಿರೀಕ್ಷೆ ಕೂಡ ಜಾಸ್ತಿ ಇರುವಂತದ್ದು. ಒಂದ್ ಕಡೆ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸರ್ ಅನ್ನೋದು ಒಂದು ಕಾರಣ ಆದ್ರೆ, ಇನ್ನೊಂದು ಕಡೆ ಟೋಟಲಿ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಒಂದ್ ರೀತಿ ಸಕ್ಕಟೈನ್ಮೆಂಟ್ ಆಗಿ ಈ ಒಂದು ಸಿನಿಮಾ ಮೂಡ್ ಬಂದಿರೋದು. ಇನ್ನು ಚಿತ್ರದಲ್ಲಿ ರಾಜೇಶ್ ನಟರಂಗ ಜೊತೆನಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಅವ್ರು ಬರುವಂತ ಸೀನ್ ವೈಸ್ ಮಾತ್ರ ಸಖತ್ ಮೇಕಿಂಗ್ ಅಂತ ಹೇಳ್ಬೋದು. ಜೊತೆನಲ್ಲಿ ಮುಖ್ಯವಾಗಿ ಗಮನ ಸೆಳೆದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಆ ಒಂದು ಡ್ಯಾನ್ಸ್ ಇದೆಯಲ್ಲ, ಅದು ಮಾತ್ರ ಸಖತ್. ಜೊತೆಯಲ್ಲಿ ಅವರ ಪಾತ್ರ, ಒಟ್ಟಾರೆ ಅವರ ಪಾತ್ರ, ಅವರು ಪೃಥ್ವಿ ಅಂಬಾರ್ ಜೊತೆ ಇರುವಂತಹ ಸೀನ್, ಕಾಣಿಸ್ಕೊಳ್ಳುವಂತ ಆ ಒಂದು ಸೀನ್ ಇದೆಯಲ್ಲ, ಅದು ಮಾತ್ರ ಚಿಂದಿ ಅಂತಾನೆ ಹೇಳ್ಬೋದು. ಈ ಹಿಂದೆ ಟೀಸರ್ ಅನ್ನ ನಾವು ಮೇಕಿಂಗ್ ವೈಸ್ ಬಹಳ ಗಮನ ಸೆಳೆದಿತ್ತು. ಇದೀಗ ಈ ಟ್ರೇಲರ್ ಮೂಲಕ ಒಂದು ಕಥೆಯ ಒಂದು ಒಳ ಹಂದರವನ್ನ ಈ ಟ್ರೇಲರ್ ಮೂಲಕ ಒಂದು ಬಿಚ್ಚಿಡುವಂತ ಒಂದು ಪ್ರಯತ್ನ ಮಾಡಲಾಗಿದೆ. ಮೇಲ್ನೋಟಕ್ಕೆ ಇದೊಂದು ಹಳ್ಳಿಯ ರಾಯಲ್ ಸ್ಟೈಲ್ ನಲ್ಲಿ ಇರುವಂತಹ ಒಂದು ಆಕ್ಷನ್ ಡ್ರಾಮಾ ಸಿನಿಮಾ ಅಂತ ಹೇಳಿ ಸೊ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಊರಿನ ಸ್ಥಳೀಯ ರಾಜಕೀಯವೇ ಈ ಒಂದು ಸಿನಿಮಾದ ಕೇಂದ್ರ ಬಿಂದು ಅಂತ ಕೂಡ ಹೇಳ್ಬೋದು. ಅಲ್ಲಿನ ಊರಿನ ಸ್ಥಳೀಯ ರಾಜಕೀಯ ಮತ್ತು ಅಲ್ಲಿನ ಕಾನೂನು ಅಂದ್ರೆ ಪೊಲೀಸರ ನಡುವೆ ಸಂಘರ್ಷ, ಜೊತೆಯಲ್ಲಿ ಪೃಥ್ವಿ ಅಂಬಾರ್. ಸೊ ಈ ಒಂದು ಆ ಬಡತನದ ನಡುವೆ ನಡೆಯುವಂತಹ ಒಂದು ಸಂಘರ್ಷವನ್ನ ಇಲ್ಲಿ ಒಟ್ಟಾರೆ ಒಂದು ನಮ್ಮ ಮಣ್ಣಿನ ಸೊಗಡಿನ ಚಿತ್ರವನ್ನ ಇಲ್ಲಿ ತೋರಿಸಲಿಕ್ಕೆ ಹೊರಟಿರುವಂತದ್ದು ಕೊತ್ತಲವಾಡಿ ಸಿನಿಮಾ. ಒಂದು ಟ್ರೇಲರ್ ನಲ್ಲಿ ಬಹಳ ನಿರೀಕ್ಷೆಯನ್ನ ಮೂಡಿಸಿರುವಂತದ್ದು. ಬಹುಶಃ ಇದೇ ಮೊದಲ ಬಾರಿಗೆ ಪೃಥ್ವಿ ಅಂಬಾರ್ ಅವರು ಇಷ್ಟು ದೊಡ್ಡ ಒಂದು ಬ್ಯಾನರ್ ನಲ್ಲಿ ಕಂಪ್ಲೀಟ್ ಆಗಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಕಾಣಿಸ್ಕೊಂತಾ ಇರೋದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಾಯಕಿ ಕಾವ್ಯ ಶೈವಾಗಿ ಇದೊಂದು ಹಳ್ಳಿ ಹುಡುಗಿಯ ಆ ಒಂದು ಪಾತ್ರ ಕೊಟ್ಟಿದಾರಲ್ಲ, ಅದನ್ನ ಮಾತ್ರ ಆಕೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಆಗ್ಲೇ ಹೇಳಿದಾಗೆ ಗೋಪಾಲ್ ದೇಶಪಾಂಡೆ ಅವರ ಆ ಪಾತ್ರ, ಅವರ ಅಭಿನಯ, ಜೊತೆಯಲ್ಲಿ ರಾಜೇಶ್ ನಟರಂಗ ಅವರು ನಿರ್ವಹಿಸಿರುವಂತಹ ಪಾತ್ರ ಅದ್ಭುತ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಈ ಸಿನಿಮಾದಲ್ಲಿ ಇನ್ನು ಏನೆಲ್ಲ ಹೈಲೈಟ್ಸ್ ಇದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಚರ್ಬಿ ಬಗ್ಗೆ ಒಂದು ಡೈಲಾಗ್ ಇದೆಯಲ್ಲ, ಆ ಚರ್ಬಿ ಬಗ್ಗೆ ಡೈಲಾಗ್ ಮಾತ್ರ ಚಿಂದಿ ಅಂತ ಹೇಳ್ಬೋದು. ಸೊ ಅದು ಟ್ರೇಲರ್ ಅಲ್ಲಿ ಜಾಸ್ತಿ ಹೊತ್ತು ಮನ್ಸಲ್ಲಿ ಉಳಿಯುತ್ತೆ ಟ್ರೇಲರ್ ನೋಡಿದ ತಕ್ಷಣ. ರಘು ನಿಡ್ವಳ್ಳಿ ಅವರ ಡೈಲಾಗು ತುಂಬಾ ಚೆನ್ನಾಗಿ ಬಂದಿರುವಂಥದ್ದು. ಇನ್ನು ಮೇಕಿಂಗ್ ಬಗ್ಗೆ ಕೇಳುವಾಗೆಲ್ಲ ಸಖತ್ತಾಗಿದೆ. ವಸಿಷ್ಠ ಅವರ ಸಂಗೀತ ಕೂಡ ಚೆನ್ನಾಗಿದೆ. ಅಭಿನಂದನ್ ಕಶ್ಯಪ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಯಲ್ಲ, ಇಡೀ ಸಿನಿಮಾವನ್ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆವರಿಸ್ಕೊಳ್ಳುತ್ತೆ. ಅದೇ ಗುಂಗಲ್ಲಿ ಪ್ರೇಕ್ಷಕರನ್ನ ಕರೆದುಕೊಂಡು ಹೋಗುತ್ತೆ. ಸೊ ಒಟ್ಟಾರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿನಿಮಾ ಇದು ಅಂತಾನೆ ಹೇಳ್ಬೋದು. ಸೊ ನಿರ್ದೇಶಕ ಶ್ರೀರಾಜ್ ಅವರ ಕೈಚಳಕ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಒಟ್ಟಾರೆ ಅಪರೂಪಕ್ಕೊಂದು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ, ಕೊತ್ತಲವಾಡಿ ಸಿನಿಮಾ. ಸೊ ಟೈಟಲ್ಲೇ ಹೇಳುತ್ತೆ ಒಂದು ಡಿಫ್ರೆಂಟ್ ಸಿನಿಮಾ ಇದು ಅಂತೇಳಿ. ನಾವು ಬೇರೆ ಬೇರೆ ಸಿನಿಮಾಗಳಿಗೆ, ಹಿಂದಿ, ತಮಿಳು, ಈ ತೆಲುಗು ಸಿನಿಮಾಗಳಿಗೆ ಕಂಪೇರ್ ಮಾಡ್ಕೊಂಡು ಅವ್ರು ಹಿಂಗ್ ಮಾಡಿದ್ದಾರೆ, ಇವ್ರು ಹಂಗ್ ಮಾಡಿದ್ದಾರೆ ಅಂತೇಳಿ ಸೊ ಇದಕ್ಕೆ ಮುಂಚೆ ಎಲ್ಲ ಮಾತಾಡ್ತಾ ಇದ್ವಿ. ಹೆಂಗೆ ಕನ್ನಡದಲ್ಲಿ ಹೆಂಗ್ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾ ಕೂಡ. ಸೊ ಅದರ ನಿರ್ಮಾಪಕಿಗೆ ಈ ಒಂದು ಕ್ರೆಡಿಟ್ ಹೋಗುತ್ತೆ. ಸೊ ಪುಷ್ಪಾ ಅವ್ರಿಗೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಒಟ್ಟಾರೆ ಒಂದ್ ರೀತಿ ಎಂಟೈರ್ ಟೀಮ್ ನ ಒಂದು ಎಫರ್ಟ್ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಕೊತ್ತಲವಾಡಿ ಸಿನಿಮಾದಲ್ಲಿ ಒಂದು ಅಚ್ಚುಕಟ್ಟಾದ ಒಂದು ಸಿನಿಮಾವನ್ನ ಅಪರೂಪಕ್ಕೆ ಸೊ ಥಿಯೇಟರ್ಗೆ ತರುವಂತ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ನೀವು ಈ ಸಿನಿಮಾ ನೋಡಿದ್ರೆ ಖುಷಿ ಪಡ್ತೀರಿ. ಇದೇ ಆಗಸ್ಟ್ 1ನೇ ತಾರೀಕು ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸೊ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾ ನೋಡುವ ಮೂಲಕ ಕನ್ನಡ ಚಿತ್ರರಂಗನ ಬೆಳೆಸೋಣ, ಕನ್ನಡವನ್ನ ಉಳಿಸೋಣ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.